ಇವಾಗಿರುವಂತ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ಪೊಲ್ಯೂಷನ್ಗೆ ಹೇರ್ ಫಾಲ್ ಅನ್ನೋದು ತುಂಬಾ ಜನರಲ್ಲಿ ಕಾಮನ್ ಪ್ರಾಬ್ಲಮ್ ಆಗೋಗಿದೆ. ಇದರಿಂದಾಗಿ ನಾವು ತುಂಬಾ ರೀತಿ ಹೇರ್ ಕೇರ್ ರೋಟೀನ್ಸ್ ಗಳನ್ನ ಫಾಲೋ ಮಾಡ್ತೀವಿ. ಅದ್ರ ಜೊತೆಗೆ ನಾವು ತಿನ್ನೋಂತ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಇರಬೇಕಾಗುತ್ತೆ. ಅದಕ್ಕೆ ಈ ತರ ಬಯೋಟಿನ್ ಪೌಡರ್ ಇಂದ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಡೈಲಿ ತಿಂತಾ ಬರೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗಿ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಈ ಬಯೋಟಿನ್ ಪೌಡರ್ ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಪ್ಯಾನ್ಗೆ ಗೋಡಂಬಿ, ಬಾದಾಮಿ, ವಾಲ್ನಟ್, ಪಿಸ್ತಾನ ಹಾಕಿ ಸಿಮ್ ಅಲ್ಲಿ ಇದನ್ನ ಡ್ರೈ ರೋಸ್ಟ್ ಮಾಡಿ ತಕ್ಕೊಳ್ಳಿ. ಈ ನಟ್ಸ್ ಗಳಲ್ಲಿ ಪ್ರೋಟೀನ್ ಅಧಿಕವಾಗಿರುವಂತ ಕಾರಣ ನಿಮ್ಮ ಹೇರ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದೇ ಪ್ಯಾನ್ ಗೆ ಪಂಪ್ಕಿನ್, ಸನ್ಫ್ಲವರ್, ಕುಕುಂಬರ್ ಮತ್ತು ವಾಟರ್ ಮಿಲನ್ ಸೀಡ್ಸ್ ನ ಹಾಕಿ ಸಿಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡಿ ತಕ್ಕೊಳ್ಳಿ. ಈ ಸೀಡ್ಸ್ ನಲ್ಲಿ ಒಮೆಗಾ 3 ಫ್ಯಾಟ್ ಜಾಸ್ತಿ ಇರೋ ಕಾರಣ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ಮಕ್ಕನನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಐರನ್ ಜಾಸ್ತಿ ಇರೋ ಕಾರಣ ನಮ್ಮ ಹೇರ್ ಗ್ರೋತ್ ಗೆ ತುಂಬಾನೇ ಒಳ್ಳೇದು. ನಂತರ ಖರ್ಜೂರ, ಫ್ಲೇವರ್ ಗೋಸ್ಕರ ಒಣಶುಂಠಿ ಮತ್ತು ಏಲಕ್ಕಿನ ಹಾಕೊಂಡು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಸಿಹಿಗೋಸ್ಕರ ಕಲ್ಸಕ್ರೆನ ಸೇರಿಸ್ಕೊಂಡು ಫೈನ್ ಆಗಿ ಪೌಡರ್ ಮಾಡ್ಕೊಂಡು ಈ ಪೌಡರ್ ಒಟ್ಟಿಗೆ ಕೇಸರಿ ದಳಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಬಯೋಟಿನ್ ಪೌಡರ್ ತಯಾರಾಗುತ್ತೆ. ಈ ಪೌಡರ್ಗೆ ಬಿಸಿ ಮಾಡ್ಕೊಂಡಿರುವಂತ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆಗಳನ್ನಾಗಿ ಮಾಡಿ ಡೈಲಿ ತಿಂತಾ ಬರೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗಿ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ, ಮಾಡ್ಕೊಳ್ಳೋ ಪ್ರೊಸೀಜರ್ ಸಹ ಕಷ್ಟ ಇದೆ ಅನ್ನೋರು ಫಿಟ್ ಅಂಡ್ ಫುಡ್ ತಮಿಳ್ ಪೇಜ್ ಅವರು ನಾವು ಮನೇಲಿ ಮಾಡೋ ರೀತಿನೇ ಸೇಮ್ ಪ್ರೊಸೀಜರ್ ಅಲ್ಲಿ ಹೈಜಿನಿಕ್ ಆಗಿ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಈ ಪೌಡರ್ ನ ತಯಾರಿಸ್ತಾರೆ. ಇವರ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಬೇಕಿದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ವಾಟ್ಸ್ಆಪ್ ನಂಬರ್ ಮುಖಾಂತರ ಆರ್ಡರ್ ನ ಪ್ಲೇಸ್ ಮಾಡಬಹುದು.